ಜಾಗತಿಕ ವಿದ್ಯಮಾನಗಳ ಕಾರಣದಿಂದ ಪ್ರಪಂಚದಾದ್ಯಂತ ಪೆಟ್ರೋಲಿಯಂ ಪದಾರ್ಥಗಳಿಗೆ ಕೊರತೆ ಇದೆ, ಮಿತವಾಗಿ ಬಳಸಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಕರೆ ಕೊಟ್ಟಿದ್ರು. ಅದರ ಜೊತೆಗೆ 1 ವರ್ಷದ ಕಾಲ ತೀರಾ ಅನಿವಾರ್ಯ ಸನ್ನಿವೇಶಗಳ ಹೊರತಾಗಿ ಬಂಗಾರದ ಖರೀದಿ ಬೇಡ ಅಂದಿದ್ರು. ಬಂಗಾರದ ಮೇಲಿನ ಆಮದು ಶುಲ್ಕ 6% ಇದ್ದದ್ದನ್ನ 16%ಗೆ ಹೆಚ್ಚಿಸಲಾಗಿತ್ತು. ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ತಲಾ ₹3 ಜಾಸ್ತಿ ಮಾಡಲಾಗಿದೆ. ಪೆಟ್ರೋಲ್ ₹3 ಕಾಸ್ಟ್ಲಿ, ಡೀಸೆಲ್ ₹3 ಕಾಸ್ಟ್ಲಿ. ಜನವರಿ ತಿಂಗಳಿಗೆ ಹೋಲಿಸಿದರೆ ಕ್ರೂಡ್ ಆಯಿಲ್ ಬೆಲೆ ಡಬಲ್ ಆಗಿದೆ. ಪ್ರತಿದಿನ 1,000 ಕೋಟಿ ರೂಪಾಯಿ ನಷ್ಟ ಆಗ್ತಾ ಇದೆ ಸರ್ಕಾರಿ ತೈಲ ಕಂಪನಿಗಳಿಗೆ. ಈ ನಷ್ಟವನ್ನ ಸರಿದೂಗಿಸುವ ಪ್ರಯತ್ನ ಬೆಂಗಳೂರಿನ ಬೆಲೆಗಳನ್ನ ನೋಡ್ತಾ ಇದ್ದೀರಿ. ₹102.96 ನಿನ್ನೆ ಪೆಟ್ರೋಲ್ ಬೆಲೆ, ₹3.25 ಏರಿಕೆಯಿಂದ ₹106.21 ಆಯಿತು. ಡೀಸೆಲ್ ₹90.99 ನಿನ್ನೆಯ ದರ, ₹3.11 ಏರಿಕೆಯಿಂದ ₹94.10 ಬಂದಿದೆ. ಜನವರಿಯಲ್ಲಿ $60ನಷ್ಟಿತ್ತು ಕಚ್ಚಾ ತೈಲದ ಬೆಲೆ, $120 ತನಕ ಹೋಗಿತ್ತು. ಈಗ $108ಗೆ ಬಂದು ನಿಂತಿದೆ. ಒಂದು ಕಡೆ ಕಚ್ಚಾ ತೈಲದ ಬೆಲೆ ಏರಿಕೆ, ಮತ್ತೊಂದು ಕಡೆ ರೂಪಾಯಿ ಬೆಲೆ ಇಳಿಕೆ. ಸಾರ್ವಕಾಲಿಕ ಕನಿಷ್ಠ ಇದೆ ರೂಪಾಯಿ ಬೆಲೆ ಡಾಲರ್ಗೆ ಹೋಲಿಸಿದರೆ. ₹95.96. ಈ ಎಲ್ಲ ಕಾರಣಗಳಿಂದ ತೈಲ ಕಂಪನಿಗಳಿಗೆ 2 ತಿಂಗಳಲ್ಲಿ 1 ಲಕ್ಷ ಕೋಟಿ ರೂಪಾಯಿ ಹಾನಿಯಾಗಿದೆ. ಈ ಹಾನಿಯನ್ನ ಸಮತೋಲನ ಮಾಡೋದಕ್ಕೆ ಎಕ್ಸೈಸ್ ಶುಲ್ಕ ಇಳಿಸಿತ್ತು ಕೇಂದ್ರ ಸರ್ಕಾರ. ಪೆಟ್ರೋಲ್ ಮೇಲೆ ಪ್ರತಿ ಲೀಟರ್ಗೆ ₹10 ಇಳಿಸಿತ್ತು, ಡೀಸೆಲ್ ಮೇಲೂ ಪ್ರತಿ ಲೀಟರ್ಗೆ ₹10 ಇಳಿಸಿತ್ತು. ತೈಲ ಕಂಪನಿಗಳ ನಷ್ಟ ಕಡಿಮೆ ಮಾಡೋದಕ್ಕೆ. ಆದರೂ ಪ್ರತಿದಿನ 1,600 ಕೋಟಿ ರೂಪಾಯಿ ನಷ್ಟ. ಈಗ ₹3 ಜಾಸ್ತಿ ಮಾಡಿದ್ರೂ ಕೂಡ ಪ್ರತಿ ಲೀಟರ್ ಪೆಟ್ರೋಲ್ಗೆ ₹14 ಲಾಸ್ ಆಗುತ್ತೆ ತೈಲ ಕಂಪನಿಗಳಿಗೆ. ಪ್ರತಿ ಲೀಟರ್ ಡೀಸೆಲ್ಗೆ ₹18 ಲಾಸ್ ಆಗುತ್ತೆ. ಆದ್ದರಿಂದ ಈ ಬೆಲೆಗಳು ಇನ್ನೂ ಹೆಚ್ಚಾಗಬಹುದು. ಕ್ರೂಡ್ ಆಯಿಲ್ ಬೆಲೆಗಳನ್ನು ನೋಡ್ತಾ ಇದ್ದೀರಿ, ಕಚ್ಚಾ ತೈಲದ ಬೆಲೆಗಳು
ಜನವರಿಯಲ್ಲಿ $60 ಇತ್ತು. ಆಗ ಡಾಲರ್ ಬೆಲೆ $90.89. ಈಗ ಕ್ರೂಡ್ ಆಯಿಲ್ $108 ಆಗಿದೆ. $108. ಡಾಲರ್ ಬೆಲೆ $95.94 ಆಗಿದೆ. ಅಲ್ಲಿಗೆ $5,454 ಜನವರಿಯಲ್ಲಿ 1 ಬ್ಯಾರೆಲ್ ಕ್ರೂಡ್ ಆಯಿಲ್ ಸಿಗ್ತಾ ಇತ್ತು. ಈಗ $10,361 ಡಬಲ್ ಆಗಿದೆ 1 ಬ್ಯಾರೆಲ್ ಕ್ರೂಡ್ ಆಯಿಲ್ನ ಬೆಲೆ. ಇದರಿಂದಾಗಿ ವಿದೇಶಿ ವಿನಿಮಯ ಕುಸಿತಾ ಇದೆ. ಫೆಬ್ರವರಿಯಲ್ಲಿ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ $728 ಬಿಲಿಯನ್ ಗಳಷ್ಟಿತ್ತು. ಈಗ $690 ಬಿಲಿಯನ್ ಇಳಿದಿದೆ. ರೂಪಾಯಿ ಲೆಕ್ಕದಲ್ಲಿ 70 ಲಕ್ಷ ಕೋಟಿ ಇದ್ದದ್ದು ಈಗ 66,20,000 ಕೋಟಿಗೆ ಬಂದಿದೆ. ಮೋದಿ ಸರ್ಕಾರದ ತಪ್ಪಿಗೆ ದೇಶದ ಜನ ಬೆಲೆ ತೆರಬೇಕಾಗಿದೆ ಅಂದಿದ್ದಾರೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತಾಡೋದು, ಚುನಾವಣೆ ನಂತರ ಬೆಲೆ ಏರಿಸ್ತಾರೆ ಅಂತ ಮೊದಲೇ ಗೊತ್ತಿತ್ತು. ಇದನ್ನ ಖಂಡಿಸ್ತೇವೆ, ಈಗ ಬೆಲೆ ಏರಿಸಬೇಕಾದ ಅವಶ್ಯಕತೆ ಇರಲಿಲ್ಲ ಅಂತ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಸಚಿವ ಪ್ರಿಯಾಂಕ ಖರ್ಗೆ, ಸಚಿವ ಸಂತೋಷ್ ಲಾಡ್, ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಎಲ್ಲ ಮಾತಾಡಿದ್ದಾರೆ. ಕೇಳಿಸ್ಕೊ. ಹೇಳ್ತಾ ಬಂದಿದ್ದೀವಿ, ಚುನಾವಣೆ ನಂತರ ಪೆಟ್ರೋಲ್ ಡೀಸೆಲ್ ದರ ಏರಿಸ್ತಾರೆ ಅಂತ ಹೇಳ್ತಾ ಬಂದಿದ್ದೀವಿ. ಈಗ ನಾವು ಏರಿಸಿದಾಗ ಸ್ವಲ್ಪ ಏರಿಸಿದಾಗಲೂ ಕೂಡ ಬಿಜೆಪಿಯವರು ಟೀಕೆ ಮಾಡ್ತಾರೆ. ಈಗಲೂ ಕೂಡ ಏರಿಸ್ತಾರೆ ಅಂತಕ್ಕಂಥದ್ದು ಗೊತ್ತಿತ್ತು, ನಮಗೆ ಎಕ್ಸ್ಪೆಕ್ಟೇಷನ್ ಇತ್ತು, ಏರಿಸಿದ್ದಾರೆ. ಅಲ್ಟಿಮೇಟ್ಲಿ ಡೀಸೆಲ್ ಪೆಟ್ರೋಲ್ ದರ ಏರಿಸೋದಿದೆಯಲ್ಲ, ಇದು ಜನರ ಜೀವನದ ಮೇಲೆ ಬಹಳ ಪರಿಣಾಮ ಬೀರ್ತದೆ. ವಿಶೇಷವಾಗಿ ರೈತರು, ಕಾರ್ಮಿಕರು, ಬಡವರು, ಅವ್ರ ಮೇಲೆ ಬಹಳ ಇದು ಬರೀ ಪೆಟ್ರೋಲ್ ಡೀಸೆಲ್ ಬಳಸೋರಿಲ್ಲೇ ಅಲ್ಲ. ಅದರಿಂದ ಇದನ್ನು ಖಂಡಿಸ್ತೇವೆ. ನರೇಂದ್ರ ಮೋದಿ ಅವರಿಗೆ ಈಗ ಏರಿಸಬೇಕಾದಂಥ ಅಗತ್ಯ ಇರಲಿಲ್ಲ, ಅದನ್ನು ವಾಪಸ್ ತಗೋಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ. ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಅಲ್ಲಿ ಪಕ್ಕದ ದೇಶಗಳಲ್ಲಿ ಯಾರ ಜೊತೆ ಕೂಡ ಸಂಬಂಧವನ್ನು ಉಳಿಸ್ಕೊಳ್ಳಿಲ್ಲ. ಈಗ ಅವರು ಮಿತಿಯಾಗಿ ಪೆಟ್ರೋಲ್ ಬೆಳೆಸಿ ಚಿನ್ನ ತಗೋಬೇಡಿ, ಎಣ್ಣೆ ಅಡುಗೆ ಎಣ್ಣೆ ಹಾಕೋಬೇಡಿ, ಅವೆಲ್ಲ ಯಾರು ಎಲ್ಲಿ ಕಡಿಮೆ ಮಾಡ್ತಾರೆ? ಯಾವ ಅಡುಗೆ ಎಣ್ಣೆ ನಾವು ನಿಲ್ಸೋಕ್ಕಾಗ್ತದೆ? ಮೋದಿ ಹ್ಯಾಸ್ ಫೇಲ್ಡ್ ಇನ್ ದಿ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್. He could not manage well, he could not help. That is why, like COVID, what he said, ring the bell, lift the lamp and all is just doing. It is not possible. You ask all the central minister, today he may reduce his security with 2 vehicles. Okay, fine. Let all others do in the entire country. No one should travel outside. How can it be there? It is their pleasure, their earning. Their earning they do. See, gold, for everyone one small chain is needed. Mangilya Sara is needed.
How can they stop Mangaleswara? It is not fair. ದೇಶದ ಆರ್ಥಿಕ ಪರಿಸ್ಥಿತಿ ದಿವಾಳಿಯಾಗಿದೆ. ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಮಾಡಬೇಕು ಅಂದಾಗೆಲ್ಲ ಮೋದಿ ಅವರು ಓಡೋಗಿದ್ದಾರೆ. ಪ್ರಧಾನಮಂತ್ರಿಯವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಕೂಡ ಮಾಡಿಲ್ಲ. ಚುನಾವಣೆ ಆದ ತಕ್ಷಣ ಮೋದಿ ಅವರು ಫಾರಿನಿಗೆ ಹೋಗ್ತಾರೆ, ಬೆಲೆ ಏರಿಕೆ ಆಗುತ್ತೆ. ಮೋದಿಜಿಯವರು ಅವರ ಪ್ರವಾಸಕ್ಕೆ ಖರ್ಚು ಮಾಡಿಬಿಟ್ಟು ದೇಶಕ್ಕೆ ಲಾಭ ಆಗಿದ್ದೇನು? ಮೋದಿ ಅವರ ಜವಾಬ್ದಾರಿ ಏನಿದೆ? ಇದನ್ನ ದಯವಿಟ್ಟು ವಿರೋಧ ಪಕ್ಷದ ನಾಯಕರಿಗೆ ಕೇಳಬೇಕು. ಇವರು ದೇಶದ ರೂಪಾಯಿ ಏನಿದೆ ಅದರ ಮೌಲ್ಯ ಎಷ್ಟಾಗಿದೆ ಅದನ್ನು ಕೂಡ ಗಗನಕ್ಕೆ ಏರ್ತಾ ಇದೆ. ಅದನ್ನು ಆಲ್ಮೋಸ್ಟ್ 100 ದಾಟ್ತಾ ಇದೆ. ಈಗ ಇಂಡಿಯನ್ ಕರೆನ್ಸಿ ಇವತ್ತು ಪೂರಾ ಪಾತಾಳಕ್ಕೆ ಹೋಗಿದೆ. ಅದಕ್ಕಾಗಿ ಇವತ್ತು ಪ್ರಧಾನಮಂತ್ರಿಯವರು ನೀವು ಖರೀದಿ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ. ಆಯಿತು, ವಿಶೇಷವಾಗಿ ಇವತ್ತೇನು 3 ರೂಪಾಯಿ 4 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಸ್ವಲ್ಪ ಇದ್ರ ಬಗ್ಗೆ ಚರ್ಚೆ ಆಳವಾಗಲಿ. UPA 1 UPA 2 ಸರ್ಕಾರ ಇದ್ದಾಗ ಆವರೇಜ್ ಬೈಯಿಂಗ್ ಪ್ರೈಸ್ ನಮ್ದು 10 ವರ್ಷ $103 ಇತ್ತು. ಇವತ್ತು ಸ್ವಲ್ಪ ಜಾಸ್ತಿ ಆಗಿರ್ಬೋದು, ಯಾಕಂದರೆ ವಾರ ಆಗಿದೆ, ಅದರ ಬಗ್ಗೆ ಒಪ್ಪಣೆ ಇಲ್ಲ ಅಂತಲ್ಲ. ಕೋವಿಡ್ ಸಂದರ್ಭದಲ್ಲಿ $25-30 ವರೆಗೆ ಖರೀದಿ ಮಾಡಿದೆ, $40 ವರೆಗೆ ಬಿದ್ದಿದೆ. ಮೋದಿಯವರ ಸಾಹೇಬರ ಕಾಲದಲ್ಲಿ $63-65 ಒಳಗಡೆ ಖರೀದಿ ಮಾಡಿರ್ತಕ್ಕಂಥದ್ದಿದೆ. ಈ ದುಡ್ಡು ಯಾಕೆ ಕೊಡಬಾರ್ದಾಗಿತ್ತು ಜನಕ್ಕೆ ವಾಪಸ್ಸು? ಮನಮೋಹನ್ ಸಿಂಗ್ ಸಾಹೇಬರು ಸುಮಾರು 10 ಲಕ್ಷಕ್ಕೂ ಹೆಚ್ಚು ಸಬ್ಸಿಡಿ ಕೊಟ್ಟರು. ಇವರು ಸಬ್ಸಿಡಿ ಕೊಡಲಿಲ್ಲ. ಸಬ್ಸಿಡೈಸ್ ಪ್ರೈಸ್ನಲ್ಲಿ ಬಂದಿರತಕ್ಕಂಥ ಖರೀದಿ ಮಾಡಿರ್ತಕ್ಕಂಥ ದುಡ್ಡು ಸಾರ್ವಜನಿಕರಿಗೂ ಕೊಡಲಿಲ್ಲ. ಭಾರತ ಸರ್ಕಾರ ಉಪಯೋಗಿಸ್ಕೊಳ್ತು. ಅದ್ರ ಜೊತೆಗೆ ಪ್ರೈವೇಟ್ ಕಂಪ್ನೀಸ್ಗಳು ಭಾಳ ದೊಡ್ಡ ಪ್ರಮಾಣ ಪ್ರಾಫಿಟ್ ಮಾಡ್ತು. ಬೈಯಿಂಗ್ ಪ್ರೈಸ್ ನಿಮ್ದು ಆವ್ರೇಜ್ ಎಷ್ಟಿದೆ? ನೀವು ಯಾಕೆ ಜಾಸ್ತಿ ಸಬ್ಸಿಡಿ ಕೊಡ್ತಾ ಇಲ್ಲ? ಗ್ಯಾಸ್ ಕೊಡ್ತಾರನ್ನ ನೀವು ತೊಗೊಳಕ್ಕೆ ರೆಡಿ ಇಲ್ಲ, ಆಯಿಲ್ ಕೊಡ್ತಾರನ್ನ ತೊಗೊಳಕ್ಕೆ ರೆಡಿ ಇಲ್ಲ. ನಮಗೆ ಹೆಂಗಿದ್ರು ಕೇವಲ 12 ದಿನ ಬೇಕು. ಇರಾನ್ಲಿಂದ ಇಂಡಿಯಾಗೆ ಬರಬೇಕಾಗಿದ್ರೆ ಕೇವಲ 12 ದಿನದಲ್ಲಿ ಬರುತ್ತೆ ನಮಗೊಂದು ಶಿಪ್ಪು. ಈಗ ನೀವು ಅಮೇರಿಕನ್ ಅಂತಂದ್ರೆ 45 ದಿನ ಬೇಕು. ಅವನು ಇಂಡಿಯನ್ ರೂಪಿನಲ್ಲಿ ನಿಮಗೆ ಡೀಲ್ ಮಾಡೋಕ್ಕೆ ರೆಡಿ ಇದ್ದ ಇರಾನ್ ಅವನು. ಇವತ್ತು ನೀವು ಯಾಕೆ ಡಾಲರ್ನಲ್ಲಿ ನೀವು ಖರೀದಿ ಮಾಡ್ತಾ ಇದ್ದೀರಿ? ಭಾಳ ಚೆನ್ನಾಗಿ ಕೇಂದ್ರ ಸರ್ಕಾರಕ್ಕೆ ಗೊತ್ತಿದೆ. ಅನೇಕ ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಮತ್ತೆ ಡೀಸೆಲ್ಲು, ಪೆಟ್ರೋಲು ಈ ಬೆಲೆಗಳನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ನೀತಿಗಳನ್ನು ಎಕ್ಸ್ಪೋಸ್ ಮಾಡಿದೆ. ಅವರು ಜನಪರವಾಗಿ ಇಲ್ಲ ಅನ್ನೋದನ್ನು ಇವತ್ತು ಎಕ್ಸ್ಪೋಸ್ ಮಾಡಿದೆ. ಇದನ್ನು ಮಾಡಬಾರ್ದಾಗಿದೆ. ಇವತ್ತು ಜನ ಈಗಾಗಲೇ ಅಗತ್ಯ ವಸ್ತುಗಳಿಗೂ ಒಂದೂ ಸಿಗ್ತಾ ಇಲ್ಲ, ವಿಪರೀತ ಬೆಲೆಗಳಾಗಿದೆ. ಇಂಥ ಸಂದರ್ಭದಲ್ಲಿ ಮತ್ತೆ ಡೀಸೆಲ್ಲು, ಪೆಟ್ರೋಲು ಸಬ್ಸಿಡಿ ಮಾರಾದ್ರೆ ಅವರು ಅಬ್ಸರ್ವ್ ಮಾಡ್ಕೋಬೇಕಾಗಿತ್ತು. ಅದನ್ನ ಮಾಜಿ ಸಂಸದ ಪ್ರತಾಪ್ ಸಿಂಹ ಯುದ್ಧದ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿಗಳು ಉಳಿತಾಯದ ಸಲಹೆ ಕೊಟ್ಟಿದ್ದಾರೆ. ಅರ್ಥವ್ಯವಸ್ಥೆ ಅರ್ಥ ಮಾಡಿಕೊಂಡವರು ಅದನ್ನು ಸರಿ ಅಂದಿದ್ದಾರೆ. ಅರ್ಥಶಾಸ್ತ್ರವೇ ಗೊತ್ತಿಲ್ಲದವರು ಅದನ್ನು ತಪ್ಪು ಅಂತಾರೆ. ಸಿದ್ದರಾಮಯ್ಯನವರೇ ಮೋದಿ ಅವರಿಗೆ ಅರ್ಥವ್ಯವಸ್ಥೆಯ ಪಾಠ ಮಾಡಬೇಡಿ ಎಂದು ಮಾಜಿ ಸಂಸದ ಪ್ರತಾಪ್ ಸಿಂಹ. ಹದಿನೇಳು ಅಥವಾ 18 ಬಜೆಟ್ ಮಂಡಿಸಿರುವಂಥ ಸಿದ್ದರಾಮಯ್ಯನವರು, ಇವರು ಮನಮೋಹನ್ ಸಿಂಗ್ ಅವರಿಗಿಂತಲೂ ಕೂಡ ವಿಶ್ವದ ಅತಿ ದೊಡ್ಡ ಅರ್ಥಶಾಸ್ತ್ರಜ್ಞ. ಅರ್ಥಶಾಸ್ತ್ರಕ್ಕಾಗಿ ನೊಬೆಲ್ ಪ್ರಶಸ್ತಿಯನ್ನ ಪಡೆದಿರುವಂತ ಅಮರ್ತ್ಯ ಸೇನ್ಗಿಂತಲೂ ದೊಡ್ಡ ಅರ್ಥಶಾಸ್ತ್ರಜ್ಞ ನಮ್ಮ ಸಿದ್ದರಾಮಣ್ಣ ಅಂತ ನನಗೆ ಚೆನ್ನಾಗಿ ಗೊತ್ತು. ಸಿದ್ದರಾಮಣ್ಣವರೇ, ಇದ್ರ ಲೆಕ್ಕಾಚಾರ ಸರಿ ಇಲ್ಲ, ಇದ್ರ ಹಿಂದೆ ಏನೋ ಉದ್ದೇಶ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ಈ ರಾಜ್ಯದ ಮೇಲೆ 8.25 ಲಕ್ಷ ಕೋಟಿ ರೂಪಾಯಿ ಸಾಲ ತಗೊಂಬಂದು ಹೇರಿರುವ ಮನುಷ್ಯ ನೀವು. ಈ ಹುಟ್ಟೋ ಮಗುವಿನ ತಲೆ ಮೇಲೂ ಕೂಡ 1,17,000 ಸಾಲದ ಹೊರೆಯನ್ನ ಹೊರಿಸಿರುವಂತ ಮನುಷ್ಯ ನೀವುನ ಹೇಳ್ತಾ ಇದ್ದೀರಾ. ಇದು ಅವರಿಗೆ ಲೆಕ್ಕಾಚಾರ ಸರಿ ಇಲ್ಲ ಅಂತ ಮೋದಿ ಅವರಿಗೆ ಪಾಠ ಹೇಳ್ತಾ ಇದ್ದೀರಾ. ಆಮೇಲೆ ಮೋದಿ ಅವರು ಈ ವಿಚಾರದಲ್ಲಿ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಮ್ಮ ದೇಶದಲ್ಲಿ ಅತಿ ಹೆಚ್ಚು ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇರೋದು ಒಂದು ಆಯಿಲ್ ಪ್ರಾಡಕ್ಟ್ಸ್. ಅದು ನಾವು ಏನು ಮಾಡೋಕ್ಕಾಗಲ್ಲ. 85% ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗಳನ್ನ ತೈಲಗಳನ್ನು ನಾವು ಖರೀದಿ ಮಾಡಲೇಬೇಕು. ಅದಕ್ಕೆ ಸುಮಾರು $120 ಬಿಲಿಯನ್ ವರೆಗೂ ವರ್ಷಕ್ಕೆ ನಮಗೆ ಖರ್ಚಾಗ್ತಾ ಇದೆ. ಹಾಗೆ ಗೋಲ್ಡ್ ಇಂಪೋರ್ಟ್ ನಮಗೆ $72 ಬಿಲಿಯನ್ ಇದೆ. ಹೆಚ್ಚು ಕಡಿಮೆ 7 ಲಕ್ಷ ಕೋಟಿ ರೂಪಾಯಿದು ಗೋಲ್ಡನ್ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ನಮ್ಮ ಹತ್ರ ವಿದೇಶಿ ವಿನಿಮಯ ನಮ್ಮದು ಏನಿತ್ತು $720 ಬಿಲಿಯನ್ ಇತ್ತು, ಅದು ಕಡಿಮೆ ಆಗ್ತಾ ಬರ್ತಾ ಇದೆ ಈ ಯುದ್ಧದ ನಂತರ. ಹಾಗಾಗಿ ನಾವು 1 ವರ್ಷಗಳ ಕಾಲ ಗೋಲ್ಡನ್ನ ಖರೀದಿ ಮಾಡಬೇಡಿ. ಏನು ಗೋಲ್ಡ್ ಇಲ್ಲದೆ ಬದುಕಕ್ಕಾಗಲ್ವಾ? ಮುಂಚೆ ನಡೆಯಲ್ವಾ? ಅದಕ್ಕೋಸ್ಕರ ಜನಕ್ಕೆ ಅಡ್ವೈಸ್ ಮಾಡಿದ್ರು. ಆ $72 ಬಿಲಿಯನ್ ಅಥವಾ 6-7 ಲಕ್ಷ ಕೋಟಿ ರೂಪಾಯಿ ಉಳಿತು ಅಂತಂದರೆ ನಮ್ಮ ದೇಶದಿಂದ ನಮ್ಮ ದುಡ್ಡು ವಿದೇಶಕ್ಕೆ ಹೊರಗಡೆ, ಯಾಕಂದರೆ ಗೋಲ್ಡ್ ಏನು ನಮ್ಮ ಹತ್ರ ಸಿಗ್ತಾ ಇಲ್ಲ, ಹೊರಗಡೆಯಿಂದ ಇಂಪೋರ್ಟ್ ಮಾಡ್ಕೊಳ್ಳೋದು, ಅಷ್ಟು ನಮಗೆ ವಿದೇಶಿ ವಿನಿಮಯ ನಮಗೆ ಕೋತಾಗೋದು ಉಳಿಯುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಇದರಲ್ಲಿ ಒಂದಷ್ಟು ನಮಗೆ ರಿಲೀಫ್ ಸಿಕ್ಕುತ್ತೆ ಅನ್ನೋ ಕಾರಣಕ್ಕೆ ಅರ್ಥವ್ಯವಸ್ಥೆನ ಅರ್ಥ ಮಾಡಿಕೊಂಡು
ಜನಕ್ಕೆ ಕಿವಿ ಮಾತನ್ನು ಹೇಳಿದ್ದಾರೆ. ಜನನೂ ಕೂಡ ಅದಕ್ಕೆ ತಲೆ ದೂಗ್ತಾ ಇದ್ದಾರೆ. ಹೌದು, ಅವರು ಹೇಳೋರ ಮಾತಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.